77ನೇ ಗಣರಾಜ್ಯೋತ್ಸವ ಅಂಗವಾಗಿ ಶಾಲಾ ಮಕ್ಕಳಿಗೆ ಓಂಕಾರ ಸೇವಾ ಟ್ರಸ್ಟ್ ವತಿಯಿಂದ ಕಲಿಕಾ ಸಾಮಗ್ರಿಗಳ ವಿತರಣೆ. ನಮಸ್ಕಾರ ವೀಕ್ಷಕರೇ, ಶಿಡ್ಲಘಟ್ಟ ತಾಲೂಕಿನ ಪಿಂಡಿ ಪಾಪನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮೊದಲಿಗೆ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದ ಶಾಲಾ ಶಿಕ್ಷಕರು, ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ವೇಣು, ಕೊತ್ನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನರೇಂದ್ರರವರು. ನಂತರ ಮಕ್ಕಳಿಂದ ಪೂಜಾ ಕಾರ್ಯಕ್ರಮ ನೆರವೇರಿತು. ನಂತರ ಓಂಕಾರ ಸೇವಾ ಟ್ರಸ್ಟ್ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ಕಲಿಕಾ ಸಾಮಗ್ರಿ ವಿತರಣೆ. ಇನ್ನು ಕಾರ್ಯಕ್ರಮಕ್ಕೆ ಬಂದಿದ್ದ ಗಣ್ಯರಿಂದ ಗಣರಾಜ್ಯೋತ್ಸವ ಬಗ್ಗೆ ಭಾಷಣ ಹಾಗೂ ಕೊನೆಯದಾಗಿ ಮಕ್ಕಳಿಂದ ಭಾಷಣ. ನಮ್ಮ ಶಾಲೆಯ ಅಡಿಗೆ ಸಿಬ್ಬಂದಿಯವರು ನಮಗಿಂತ ಮುಂಚೆ ಬಂದು ಎಲ್ಲ ಕೆಲಸಗಳನ್ನು ಮಾಡ್ತಾ ಅಡಿಗೆಯನ್ನ ರೆಡಿ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ನನ್ನ ಹೃದಯ ತುಂಬ ಸ್ವಾಗತವನ್ನು ಅರ್ಪಿಸುತ್ತೇನೆ. ಎಲ್ಲ ಮುಖ್ಯವಾಗಿ ನಮ್ಮ ಶಾಲೆಯ ಪುಟಾಣಿ ಮಕ್ಕಳು, ನೀವು ತುಂಬ ಚೆನ್ನಾಗಿ ರೆಡಿಯಾಗಿ ಒಂದು ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ನನ್ನ ಕಡೆಯಿಂದ ಮತ್ತೆ ನಮ್ಮ ಶಾಲೆ ಕಡೆಯಿಂದ ಎಲ್ಲರಿಗೂ ಒಂದು ಸ್ವಾಗತವನ್ನು ಅರ್ಪಿಸುತ್ತೇನೆ. ಇದರಿಂದ ನಮ್ಮ ಈ ಪಿಂಪಾಪನಹಳ್ಳಿ ಶಾಲೆಯಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಆಚರಣೆಗೆ ನಾವೆಲ್ಲ ಪೂರ್ವಸಿದ್ಧರಾಗಿ ಬೆಳಗಿನ ಇದರಲ್ಲೇ ಎಲ್ಲ ಬಂದಿದ್ದೀರಿ. ಗಣರಾಜ್ಯೋತ್ಸವ ಅಂದರೆ ನಮಗೆ ಸುಮಾರು ವರ್ಷಗಳಿಂದ, ಒಂದು 50-60 ವರ್ಷಗಳಿಂದ ನಮ್ಮ ಈ ಒಂದು ಸ್ವತಂತ್ರ ಅನ್ನೋದು ನಮ್ಗೆ ಇರಲಿಲ್ಲ. ಅಂದರೆ ಒಬ್ಬರ ಒಂದು ಅಂಗದಲ್ಲಿ ನಾವು ಬದುಕಬೇಕಾಗಿತ್ತು. ಒಂದೇ ಒಂದು ಕಮ್ಮಿ ಜಾತಿ, ಮೇಲ್ಜಾತಿ ಅಂತ ಹೇಳ್ಬಿಟ್ಟು ಬಗ್ಗೆ, ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ಹಾಗೂ ನಮ್ಮ ಸಂವಿಧಾನದ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದರು. ಅವರಿಗೆ ತುಂಬ ಇವತ್ತು ಕಾರ್ಯಕ್ರಮ ಇಡೀ ದೇಶ ಒಂದು ದೊಡ್ಡ ಹಬ್ಬನೇ ರೀತಿಯಲ್ಲಿ ಮಾಡ್ಕೊತಾ ಇದ್ದಾರೆ. ಗಣರಾಜ್ಯೋತ್ಸವ 77ನೇ ಗಣರಾಜ್ಯೋತ್ಸವ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಏನು ಈ ಗಣರಾಜ್ಯೋತ್ಸವ ಏನಕ್ಕೆ ಆಚರಣೆ ಮಾಡ್ತೀವಿ ಅಂದರೆ 1950ರಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿಬಿಟ್ಟು ನಮ್ಮ ಇಡೀ ದೇಶ ಸಮಾನತೆ, ಏಕತೆಯಿಂದ ಬಾಳ್ಬೇಕಂತ ಹೇಳ್ಬಿಟ್ಟು ಸಂವಿಧಾನ ರಚನೆ ಮಾಡಿರೋ ದಿನ ಇವತ್ತು. ಅದರಿಂದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಮಕ್ಕಳು ಪ್ರತಿಯೊಬ್ಬರು ಅಷ್ಟೇ, ಎಲ್ಲರೂ ಈಕ್ವಲ್ ಆಗಿ ಸಮಾನತೆ, ಏಕತೆಯಿಂದ ಆರಾಮಾಗಿ ನೀವು ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ರೇ ಏನಿದ್ರು. ಇವಾಗ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಏನು ತಂದಿರೋ ಒಂದು ಉದ್ದೇಶನೇ ಅಷ್ಟೇ, ಎಲ್ಲರೂ ಏಕತೆ, ಸಮಾನತೆಯಿಂದ ವಿದ್ಯಾಭ್ಯಾಸದಿಂದ ಹಿಡಿದು ಪ್ರತಿಯೊಂದು ನಮ್ಮ ದೇಶದಲ್ಲಿ ಏನೇನು ಸಿಗುತ್ತೆ ಮೂಲ ಸೌಲಭ್ಯಗಳು ಪ್ರತಿಯೊಬ್ಬರು ಈಕ್ವಲ್ ಆಗಿ ತಗೋಬೇಕನ್ನೋ ಒಂದು ಉದ್ದೇಶದಿಂದ ಸಂವಿಧಾನವನ್ನು ರಚನೆ ಮಾಡಿರೋದು. ಆದ್ದರಿಂದ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಎಜುಕೇಶನ್ ಚೆನ್ನಾಗಿ ಓದ್ರೇನೆ, ನೀವು ಇಲ್ಲ ಅಂದರೆ ಕಷ್ಟ ಇದೆ, ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ನಾವು ಮಾತಾಡೋದು ಸ್ವಲ್ಪ ಕಮ್ಮಿನೇ, ನಾನು ಕೆಲಸ ಜಾಸ್ತಿ ಮಾಡ್ತೀವಿ, ಮಾತಾಡೋದು ಕಮ್ಮಿ ಮಾಡ್ತೀವಿ ಅಷ್ಟೇ. ಏನು ಈ ಕಾರ್ಯಕ್ರಮಕ್ಕೆ ನಮ್ಮ ಪದ್ಮಾ ಮೇಡಮ್ ಅವರು, ಮೇಡಮ್ ನಿಮ್ಮ ಹೆಸರು ಗೊತ್ತಿಲ್ಲ, ರಾಜೇಶ್ ಮೇಡಮ್ ನಿಮ್ಮ ಹೆಸರು ಫಾತಿಮಾ ಅವರು, ಎಲ್ರಿಗೂ ಮತ್ತು ನಮ್ಮ ವೇಣು ಅಣ್ಣ ಅವ್ರಿಗೆ ಕೂಡ ಧನ್ಯವಾದಗಳು ತಿಳಿಸ್ತಾ. ಯಾಕಂದರೆ ಪಿಂಪಾವನಹಳ್ಳಿ ಅಂದರೆ ಈ ನಡುವೆ ಸ್ಕೂಲ್ ಅಂದರೆ ನಂಬರ್ 1 ಸ್ಕೂಲ್ ಅಂತ ನಾವು ನೋಡ್ತಾ ಇರ್ತೀವಿ. ಯಾಕಂದರೆ ಪ್ರತಿಯೊಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡ್ತೀರ. ಗಣರಾಜ್ಯೋತ್ಸವ ಆಗ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಆಗ್ಬೋದು, ಮಕ್ಕಳ ಸುತ್ತ ಎಲ್ಲ ನೋಡ್ತಾ ನಾನು ಬರಲ್ಲ, ಬಟ್ಟು ಮೇಡಮ್ ಅವರು ಫೋಟೋಸ್ ವೀಡಿಯೋಸ್ ಎಲ್ಲ ಕಲಿಸ್ತಾ ಇದ್ದಾರೆ ಗ್ರೂಪಲ್ಲಿ, ಚೆನ್ನಾಗಿ ನಡೆಯುತ್ತೆ. ಆದರೆ ಮಕ್ಕಳಿಗೆ ಇನ್ನೊಂದು ಸರ್ತಿ ಗಣರಾಜ್ಯ ಶುಭಾಶಯಗಳು ತಿಳಿಸ್ತೀನಿ. ನಾನು ಇವತ್ತು ಮಕ್ಕಳಿಗೋಸ್ಕರ ಏನಾದರೂ ಒಂದು ಮಾಡಬೇಕಂತ ಒಂದು ಬುಕ್ಸು ನಮ್ಮಲ್ಲಿ ಪೆನ್, ನಮ್ಮ ಕೈಯಲ್ಲಿ ಆದಷ್ಟು ನಮ್ಮದು ಓಂಕಾರ ಸೇವಾ ಟ್ರಸ್ಟ್ ಅಂತಿದೆ, ಅದರ ಕಡೆಯಿಂದ ಇನ್ನು ಮುಂದಿನ ದಿನಗಳಲ್ಲಿ ಶಾಲೆಯ ಮಕ್ಕಳಿಗೆ ಏನೇನು ಬೇಕೋ ಎಲ್ಲ ಲಿಸ್ಟ್ ತಗೊಂಡು ಹೋಗ್ತೀನಿ. ಇವತ್ತು ತಂದಿದ್ದೀವಿ, ಮಾಮೂಲಿ ಏನೇನು ಬೇಕೋ ಎಲ್ಲ ನಮ್ಮ ಮುನಿಯಪ್ಪ ಅವರು ಪ್ರೊವೈಡ್ ಮಾಡ್ಕೊಡ್ತಾರೆ. ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಎಲ್ಲರಿಗೂ ಕೂಡ ವಂದಿಸುತ್ತಾ, ಇವತ್ತು ಎಲ್ಲರಿಗೂ ಗೊತ್ತಿದೆ 77ನೇ ಗಣರಾಜ್ಯೋತ್ಸವ ಅಂತ. ಭಾರತ ಸ್ವತಂತ್ರ ಎಷ್ಟರಲ್ಲಿ ಪಡ್ಕೊಂತು? 1947 ಆಗಸ್ಟ್ 15ರಂದು ಸ್ವತಂತ್ರ ಪಡ್ಕೊಂಡಿದ್ದ ನಂತರ ನಾವು ಆಡಳಿತವನ್ನು ನಡೆಸಬೇಕು. ಯಾವ ರೀತಿ ಆಡಳಿತವನ್ನು ನಡೆಸಬೇಕು ಅನ್ನೋದಕ್ಕೆ ಆಗಿನ ಒಂದು ಎಲ್ಲ ಮಹಾನ್ ಗಣ್ಯರು ಒಟ್ಟುಗೂಡಿಸಿ 1950 ಜನವರಿ 26ರಂದು ನಮಗೆ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ರು. ಆ ಸಂವಿಧಾನದಂತೆ ನಾವೆಲ್ಲರೂ ನಡಿಬೇಕು. ಯಾಕೆಂದರೆ ನಾವೆಲ್ಲರೂ ಕೂಡ ಭಾರತದ ಪ್ರಜೆಗಳು, ಹೌದಲ್ವಾ? ಈ ಎಲ್ಲರೂ ಪ್ರಜೆಗಳು ಅವ್ರಿಗಿಷ್ಟ ಬಂದಂಗೆ ನಡಿಬಾರ್ದು. ಒಂದು ಚೌಕಟ್ಟಿರುತ್ತೆ ನಮ್ಮದು. ಆ ಚೌಕಟ್ಟನ್ನು, ಆ ಎಲ್ಲೆಯನ್ನು ಮೀರಿ ನಾವು ಯಾವತ್ತೂ ಕೂಡ
ಅಂಬೇಡ್ಕರ್ ಅವರು, ಈ ಕಡೆ ಯಾರಿದ್ರೆ ಸಾವಿತ್ರಿಬಾಯಿ ಬಾಪು. ಫುಲೆ ಅಲ್ವಾ. ಇವರು ಓಂಕಾರ ಸೇವಾ ಟ್ರಸ್ಟ್ ಕಡೆಯಿಂದ, ಇದು ಜೈ ಭೀಮ್ ಸಿದ್ಧ ನಾಥ್ ಯುವ ಸಮಿತಿ ಜನಶಕ್ತಿ ವೃದ್ಧಾಶ್ರಮ, ಎಲ್ಲ ದೇವನಹಳ್ಳಿ ತಾಲೂಕು, ಚನ್ನರಾಯಪಟ್ಟಣ ಹೋಬಳಿ, ಬೂದಿಗೆರೆ ಅಂಚೆ, ಹಂದರಹಳ್ಳಿ ಗ್ರಾಮ, ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿಗಳ ವಿತರಣೆ ಅಂತ. ಇದು ಒಂದು ಐಡೆಂಟಿಫಿಕೇಶನ್ ಕಾರ್ಡ್, ನಿಮಗೆ ಗುರುತಿನ ಪತ್ರ ಅಂತ. ಇದರಲ್ಲಿ ನಮ್ಮ ಶಾಲೆಗೆ ಏನೇನ್ ಬೇಕು, ನಿಮ್ಮ ಹೆಸರು, ನಿಮ್ಮ ಆಧಾರ್ ನಂಬರ್, ವಿಳಾಸ, ಸಾಮಗ್ರಿಗಳ ಪಟ್ಟಿ ಎಲ್ಲ ಇದೆ. ಇದು ಶ್ರೀಯುತ ನವೀನ್ ಸಾರ್ ಅವ್ರ ಕಡೆಯಿಂದ ಮುನಿಯಪ್ಪ ನಮ್ಮ ಅಧ್ಯಕ್ಷ, ಶಾಲೆಗೆ ಸಂಸ್ಥಾಪಕರು ಬಂದು ಮುನಿಯಪ್ಪ ಅಂತ ಹೇಳಿ. ಇದರ ಸಂಸ್ಥಾಪಕರು ಮುನಿಯಪ್ಪ ಅಂತ. ಆ ಒಂದು ಸಂಸ್ಥಾಪಕರಿಂದ ಅಲ್ಲಿಂದ ನಮಗೆ ತಂದುಕೊಟ್ಟಂತವ್ರು ಶ್ರೀಯುತ ನವೀನ್ ಸರ್ ಅವರು. ನೋಡಿ, ನಮ್ಮ ಶಾಲೆಗೆ ವೇಣು ಅವರು ತುಂಬಾ ಹಳಬರಿಂದ ಅವರು ತುಂಬಾ ಶಾಲೆ ಡೆವಲಪ್ಗೆ ಇದಾದ್ರು. ನೋಡಿ, ಒಬ್ಬರು ನೋಡಿ, ಅಂದ್ರೆ ಇದೊಂಥರ ವೇಣು ಬಾ. ಅಲ್ಲ, ಅವ್ರ ಕೈಲೂ ಕೊಡ್ತಾರೆ, ಅವರೇ ಅಲ್ವಾ ಕೊಡ್ತಾ ಇರೋದು, ಅವರೇ ಕೊಡ್ಲಿಲ್ಲ. ಎಲ್ಲ ಕೈಯಲ್ಲಿ ಕೊಡ್ಸು. ಎಲ್ಲ ಕೊಡಿ ಅಣ್ಣ. ನೀನೊಂದು ಅವರೊಂದು ಇಬ್ರು ಕೊಡ್ಬೇಕು. ಅದೇ ಯಾಕೆ ಅಣ್ಣ, ನಾನ್ ಮಾಡ್ತೀನಿ. ಕೊಡಿ ಕೊಡಿ. 1ನೇ ತರಗತಿಯ ಆ ಕಡೆ ಬನ್ನಿ ತಗೊಳ್ಳಿ. Today is the 'ಸೈಲೆಂಟ್' ಭಾರತದ ಸಂವಿಧಾನಯ ಮೊದಲನೆಯಾಗಿ ಎಲ್ಲರೂ ಗಣರಾಜ್ಯೋತ್ಸವ ಶುಭಾಶಯಗಳು. January respected principal, teachers, parents and all my dear friends. My name is Priya. I am 6th standard. Today is 26th January and we are celebrating 77st. I wish you all a very happy Republic Day.